ಸೆಲೆಬ್ರೇಷನ್ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಜಾಗ ಕೊಡಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಕೊಡಿ ಅವ್ರಿಗೆ. ದಯವಿಟ್ಟು ಮೆಡಲ್ ಸಿಗುತ್ತಾ? ಹಲೋ ಟೀಮ್ ಮತ್ತೆ ಚಂದ್ರಣ್ಣ ಟೀಮ್ ಓನರ್ ಚಂದ್ರಣ್ಣ తీసుకునేవాళ్ళ చంద్రన్న ಕಂಗ್ರಾಚುಲೇಷನ್ಸ್ ಅಪ್ಪ. ಎಂಇಎಸ್ ಟೀಮ್ ಅವರು ನಮ್ಮ ಗಜೇಂದ್ರಣ್ಣ ಅವರು ತರಬೇತಿ ಹೊಡೆದಿರ್ತಾರೆ. ಎಂಇಎಸ್ ಟೀಮ್ ಅವರು ಅನೌನ್ಸ್ ಮಾಡಿ 3ನೇ ಪ್ರೈಸ್. ಅತ್ಯುತ್ತಮ ಆಟಗಾರರಿಗೆ ನಾಗವರು ಈ ಟೂರ್ನಿಯ ಅತ್ಯುತ್ತಮ ಬೌಲರ್ ಆಗಿ ಅಮ್ಮನ್ ನಾಗವರು ಬೆಸ್ಟ್ ಬೌಲರ್ ಅನ್ನು ಸ್ವೀಕರಿಸುತ್ತಿದ್ದಾರೆ. ಅಲ್ಲೇ ಅತ್ಯುತ್ತಮ ಸೂಪರ್ ನಾಗ ಸೂಪರ್ 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 ನಾಗ ಸೂಪರ್ 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 ದಯವಿಟ್ಟು ಪ್ಲೇಯರ್ಸ್ ಎಲ್ಲ ವೇದಿಕೆ ಮೇಲೆ ಬರ್ಬೇಕಪ್ಪ. ವೇಣು ವಾರಿಯರ್ಸ್ ಅವರು ವೇಣು ವಾರಿಯರ್ಸ್ ಮುಂದೆ ಬರಕ್ಕೆ ಮುಂದೆ ಬರಬೇಕು. ಸೂಪರ್ ಸೂಪರ್ ಸೋಲು ಗೆಲುವು ಸಹಜ, ಆದ್ರೆ ಆಟದಲ್ಲಿ ನಾವು ಏನು ಪ್ರದರ್ಶನ ನೀಡುತ್ತೀವಿ ಅನ್ನೋದನ್ನು ಮುಖ್ಯ. ಸೋಲು ಗೆಲುವು ಸಹಜ, ಎಲ್ರು ಅದನ್ನ ಆರಾಮಾಗಿ ತಗೊಳ್ಳಿ, ಏನ್ ತೊಂದರೆ ಆಗಲ್ಲ. ಇನ್ನೊಂದ್ಸಲಿ ಸೋತಿರೋರು ಮುಂದಿನ ವರ್ಷ ನೀವು ಗೆಲ್ಬೇಕು. ಅದೇ ಧ್ಯೇಯದಲ್ಲಿ ಅದೇ ಅಭ್ಯಾಸವನ್ನು ಮಾಡಿ ಸೋಲು ಗೆಲುವು ಸಹಜವನ್ನಾಗಿಯೂ ತಗೊಳ್ಳಿ. ಅವರಿಗೆ ಚಪ್ಪಾಳೆ ಮುಖಾಂತರ ಎಲ್ಲರಿಗೂ ಈ ವಿದ್ಯೆಯನ್ನು ಕಲಿಸಿಕೊಂಡು ಇಲ್ಲಿ ಬಂದು ಒಂದು ಎಲ್ಲರೂ ಬಂದು ಒಂದು ಟೂರ್ನಮೆಂಟ್ ಮಾಡಲಿಕ್ಕೆ ತುಂಬಾ ಸಹಕಾರವನ್ನು ಕೊಟ್ಟಿರುತ್ತಾರೆ. ಮತ್ತೆ ಅದೇ ರೀತಿಯಾಗಿ ನಮ್ಮ ಕಿಶೋರ್ ನಮ್ಮ ಸ್ನೇಹಿತರು, ಮತ್ತೆ ಬಾಲು ನಮ್ಮ ಸೀನಿಯರ್ ಪ್ಲೇಯರು, ಮತ್ತೆ ನಮ್ಮ ಸತೀಶ್ ಆಗ್ಬೋದು, ಮತ್ತೆ ನಮ್ಮ ಗಜೇಂದ್ರ ಆಗ್ಬೋದು, ಮತ್ತೆ ನಮ್ಮ ಸುರೇಶ್ ಆಗ್ಬೋದು, ನಮ್ಮ ರಾಜು ನಮ್ಮ ಸ್ನೇಹಿತರು ರಾಜು ಆಗ್ಬೋದು, ಮೋಹನ್ ಮತ್ತೆ ಗಿರೀಶು, ಸುಮಾರು ಯುವಕರು ಬಂದು ಪ್ರತಿಯೊಬ್ಬರು ಈ ಕ್ರೀಡೆಗೆ ಬಂದು ನಾವಿದ್ದೀವಿ ನಿಮ್ ಜೊತೆ ಅಂತ ಹೇಳಿ ಇವತ್ತು ಈ ಕ್ರೀಡೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಪ್ರಮುಖವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಕ್ರೀಡೆಯನ್ನ ಯಶಸ್ವಿ ಮಾಡಿರುತ್ತಾರೆ. ಸೊ ಮತ್ತೆ ಇನ್ನೊಂದು ಮನವಿ, ಎಲ್ಲ ತಂಡದವರು ಇನ್ನೊಂದು ಮನವಿ, ಇವತ್ತು 1ನೇ ಸೀಸನ್ ಆಗಿರ್ಬೋದು, ಇದು ಪ್ರತಿ ವರ್ಷ ಇದೇ ತರ ನಡೆಸ್ಕೊಂಡು ಹೋಗ್ತದೆ. ನಮ್ಮ ತಮಿಳುನಲ್ಲಿ ರಮಣ ಅವರು ನನ್ನ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರುತ್ತಾರೆ. ಅವರೇ ದೊಡ್ಡ ಚಿನ್ನವನ್ನು ನೋಡಿಬೇಕು. ಮತ್ತೆ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು HPL ಸೀಸನ್ 1ನೇ ವರ್ಷ ಯಶಸ್ವಿಯಾಗಿ ಆಗಿದೆ.
ಮತ್ತು ಪ್ರತಿ ವರ್ಷನೂ ಇದೇ ತರ ಕ್ರೀಡೆಯನ್ನ ಪ್ರಾರಂಭ ಮಾಡ್ತೀವಿ. ಈ ಒಂದು ಕ್ರೀಡೆಗೆ ನಮ್ಮ ಎಲ್ಲಾ ಹಿರಿಯರು, ನಮ್ಮ ಎಲ್ಲಾ ಗ್ರಾಮಸ್ಥರು, ನಮ್ಮ ಎಲ್ಲಾ ಹಿರಿಯರು, ನಮ್ಮ ಎಲ್ಲ ಯಾವುದೇ ರಾಜಕೀಯ ಭೇದ ಭಾವ ಇಲ್ಲದೆ ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮೆಲ್ರಿಗೂ ಸಹಕಾರ ಕೊಡ್ಬೇಕು. ನಮ್ಮ ಯುವಕರ ಜೊತೆ ನೀವಿದ್ರೆ ನಾವು ಇಂತಹ ಕ್ರೀಡೆಗಳನ್ನ ಇಂಥ ಕ್ರೀಡೆಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಮೊನ್ನೆ ಕನಿಷ್ಠ 2 ತಿಂಗಳಿಂದಲೇ ಅಷ್ಟೇ ನಾವು ಒಂದು ಟೂರ್ನಮೆಂಟ್ ಮಾಡಿದ್ವಿ. ಇವತ್ತು 2 ತಿಂಗಳಲ್ಲೇ ನಾವು ಈ ಒಂದು ಟೂರ್ನಮೆಂಟ್ ಮಾಡಿದೀವಿ ಅಂದ್ರೆ ನಿಮ್ಮೆಲ್ಲರ ಸಹಕಾರ. ಸೊ ಇದೇ ತರ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು. ಮತ್ತೆ ನಮ್ಮೆಲ್ಲಾ ಸ್ನೇಹಿತರು ಇವತ್ತು ಇಲ್ಲಿ 300 ಜನ ಇದಾರಲ್ಲ, ಈ 300 ಜನ ಮುಂದಿನ ವರ್ಷ 600 ಜನ ಆಗ್ತಾರೆ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಗೆ ಬಂದು ಸೊ ಇನ್ನ ಇವತ್ತು 6 ತಂಡಗಳಾಗಿದೆ. ಮುಂದಿನ ದಿನಗಳಲ್ಲಿ 8 ತಂಡಗಳಾಗ್ಬೋದು, ಇಲ್ಲ 10 ತಂಡಗಳಾಗ್ಬೋದು. ನಿಮ್ಮೆಲ್ಲರ ಸಹಕಾರ ಇದ್ರೆ ಸೊ ಇದೇ ತರ ನಮ್ಮ ಹೆಬ್ನಿ ಗ್ರಾಮ ಪಂಚಾಯತಿ ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮ್ಮ ಎಲ್ಲ ಯುವಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ನಮ್ಮ ಯುವಕರ ಬಳಗದಿಂದ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹೆಬ್ನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರನ್ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಸಹ ನಮ್ಮ ಯುವಕರ ಬಳಗದಿಂದ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಗಂಗಾಧರನ್ ಅವರು ಬಂದಿರ್ತಾರೆ. ಅವ್ರಿಗೂ ಸಹ ಸನ್ಮಾನವನ್ನು ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ನಂತರ ನಮ್ಮ ವೆಂಕಟರಮಣ ಅವರು, ಕೊತ್ತೂರು ವೆಂಕಟರಮಣ ಅವರು ಸಹ ಈ ಪಂದ್ಯಕ್ಕೆ ಆಗಮಿಸಿರುತ್ತಾರೆ. ಅವ್ರಿಗೂ ಸಹ ಸನ್ಮಾನವನ್ನು ಮಾಡಬೇಕು ಅಂತ ನಮ್ಮ ಯುವಕರಿಂದ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಿಮೆಂಟ್ ಗೋಪಾಲನ್ ಅವರು ಸಹ ಈ ಪಂದ್ಯಕ್ಕೆ ಬಂದಿರುತ್ತಾರೆ. ಅವ್ರಿಗೂ ಸಹ ನಮ್ಮ ಯುವಕರೆಲ್ಲರೂ ಸೇರಿ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಬರಬೇಕಾಗಿತ್ತು. ಅವರು ಹಲವಾರು ಕಾರಣಾಂತರಗಳಿಂದ ಬಂದಿರುವುದಿಲ್ಲ. ನಮ್ಮ ರೆಸಾರ್ಟ್ ಚಂದ್ರಣ್ಣ ಅವರು, ಅವ್ರಿಗೂ ಸಹ ನಮ್ಮ ಯುವಕರ ಬಳಗದಿಂದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇವತ್ತು ನಮ್ಮ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಯುವಕರೆಲ್ಲರೂ ಸೇರಿ ಒಂದು ಕ್ರೀಡೆಯನ್ನು ಆರಂಭ ಮಾಡಿದಾಗ ನಮ್ಮ ಜೊತೆ ಇದ್ದು ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟು ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ ಯುವಕರ ಜೊತೆ ಅಂತ ಹೇಳಿ ಯಾವುದೇ ರಾಜಕೀಯದ ಪ್ರಭಾವ ಇಲ್ಲದೆ ಇವತ್ತು ಇಲ್ಲಿಗೆ ಬಂದು ನಮ್ಮ ಜೊತೆ ಇದ್ದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಹೆಬ್ನಿ ಗ್ರಾಮ ಪಂಚಾಯಿತಿಯಲ್ಲಿ 2025ನೇ ಸಾಲಿನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಯುವಕರು ಸೇರಿ ಒಂದು ಕ್ರೀಡೆಯನ್ನು ಆರಂಭ ಮಾಡಬೇಕೆಂದು ಹೇಳಿ ನಮ್ಮ ಹೆಬ್ನಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯರ ಹತ್ರ ಹೋಗಿ ಮಾತನಾಡಿದಾಗ ಅವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟು ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುತ್ತಾರೆ. ಇದರಲ್ಲಿ ಪ್ರಮುಖರಾಗಿ ನಮ್ಮ ಗೊಲ್ಲಲ್ಲಿ JDS ಮುಖಂಡರಾಗಿರ್ತಕ್ಕಂಥ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಗೊಲ್ಲಲ್ಲಿ ಪ್ರಭಾಕರನ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವೆಂಕಟರಮಣ್ಣ ಅವರು ಬಂದಿರುತ್ತಾರೆ. ನಂತರ ನಮ್ಮ ಸಿಮೆಂಟ್ ಗೋಪಾಲನ್ ಅವರು ಮನಗಿಟ್ಟ ಗ್ರಾಮದಿಂದ ಅವರು ಸಹ ಈ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುತ್ತಾರೆ. ಅವ್ರಿಗೂ ಸಹ ನಮ್ಮ ಯುವಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹೆಬ್ನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರನ್ ಅವರು ಸಹ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುತ್ತಾರೆ. ಅವರಿಗೂ ಸಹ ನಮ್ಮ ಎಲ್ಲ ಯುವಕರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗಂಗಾಧರನ್ ಅವರು
శంకరన్న తీసుకున్నా